ಕಳೆದ 40 ವರ್ಷಗಳಿಂದ ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಯನ್ನು ಏಕಾಏಕಿ ದಾವಣಗೆರೆಗೆ ಸ್ಥಳಾಂತರಿಸಲು ಮುಂದಾಗಿರುವ ಸರ್ಕಾರದ ನಿರ್ಧಾರ ವಿರುದ್ಧ ರೈತರು ಹಮ್ಮಿಕೊಂಡಿರುವಂತಹ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಧರಣಿ ಸ್ಥಳಕ್ಕೆ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ ಕೊರವರ್ ಭೇಟಿ ನೀಡಿ ರೈತರ ಹೋರಾಟಕ್ಕೆ ಪೂರ್ಣ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕದ ರೈತರ ಪಾಲಿಗೆ ಆಶಾಕಿರಣವಾಗಿದ್ದ ಈ ಕಚೇರಿಯನ್ನು ಸ್ಥಳಾಂತರಿಸುವುದು ಈ ಭಾಗದ ರೈತರಿಗೆ ಮಾಡುವ ದ್ರೋಹ. ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕಲು ಸರ್ಕಾರ ಇಂಥ ನಾಚಿಕೆಗೇಡಿನ ನಿರ್ಧಾರ ತಳೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸರ್ಕಾರವು ತನ್ನ ಪತ್ರದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿರುವುದರಿಂದ ಮತ್ತು ಇಡಿ ತನಿಖೆ ನಡೆಯುತ್ತಿರುವುದರಿಂದ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಲು ಬರುತ್ತಿಲ್ಲ ಎಂಬ ಕುಂಟು ನೆಪ ನೀಡಿರುವುದನ್ನು ಕೊರವರ್ ತೀವ್ರವಾಗಿ ಖಂಡಿಸಿದರು. ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಎನ್ನುವ ಸರ್ಕಾರ ಅಧಿಕಾರಿಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ವಿಫಲವಾಗಿದೆ. ಭ್ರಷ್ಟಾಚಾರ ನಡೆಸಲು ಇಲ್ಲಿ ಅನುಕೂಲವಾಗ್ತಿಲ್ಲ ಎಂಬ ಕಾರಣಕ್ಕೆ ಕಚೇರಿ ಸ್ಥಳಾಂತರ ಮಾಡಲಾಗುತ್ತಿದೆ. ರೈತರ ಹೆಸರಿನಲ್ಲಿ ಸುಮಾರು 72 ಕೋಟಿ 30 ಲಕ್ಷ ರೂಪಾಯಿ ಡಬಲ್ ಪೇಮೆಂಟ್ ಮಾಡಿಕೊಂಡು ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಲೂಟಿ ಮಾಡಿದ್ದಾರೆ. ಇದನ್ನ ವಸೂಲಿ ಮಾಡುವುದು ಬಿಟ್ಟು ಕಚೇರಿ ಎತ್ತಂಗಡಿ ಮಾಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಸಾವಿರಾರು ಎಕರೆ ನೋಟಿಫಿಕೇಶನ್ ಮಾಡಿ ಈಗಾಗಲೇ 950 ಎಕರೆ ಭೂಮಿಗೆ ದುಡ್ಡನ್ನು ಕೂಡ ಬಿಡುಗಡೆ ಮಾಡ್ಯಾರ ಹಂತವಾಗಿ. ಆ ದುಡ್ಡನ್ನು ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದ ಮೇಲೆ ಬಂತು, ಅಲ್ಲಿವರೆಗೂ ಏನು ಕೊಡ್ಲಿಲ್ಲ. ನಾನು ನಿಮ್ಮ ಮೂಲಕ ಸರ್ಕಾರನ ಕೇಳಕ್ಕೆ ಏನ್ ಬಯಸ್ತೀನಿ ಅಂತ ಕೇಳಿದ್ರೆ, ಧಾರವಾಡದ ಜನ ನಾವು ಏನು ಕರ್ಮ ಮಾಡಿವಪ್ಪ, ಯಾಕೆ ನಮಗೆ ತೊಂದರೆ ಕೊಡಕ್ಕೆ, ರಾಜ್ಯ ಸರ್ಕಾರ ಯಾಕೆ ತೊಂದರೆ ಕೊಡಕ್ಕೆ? ಈ ಕಚೇರಿ ಇದ್ದು ಎಷ್ಟು ವರ್ಷ ಆಗಿಲ್ಲ? 40 ವರ್ಷ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ 8-10 ಜಿಲ್ಲೆಗಳು ಇದರ ಅಧೀನದಾಗ ಬರ್ತಿದ್ದು, ಇಲ್ಲಿ ಕೆಲಸ ನಡೀತಿತ್ತು. ಏಕಾಏಕಿ ಇಲ್ಲಿ ಅಧಿಕಾರಿಗಳು ಇಲ್ಲಿ ಕೆಲಸ ಮಾಡಕ್ ತೊಂದರೆ ಆಗತೈತಿ, ಸಿಬ್ಬಂದಿ ಕೊರತೆ ಐತಿ, ಅಲ್ಲಿ ಇದಕ್ಕೆ ಪ್ರಾದೇಶಿಕ ಆಯುಕ್ತರ ಕಚೇರಿ ಬೆಳಗಾವದಾಗ ಐತಿ, ಅಲ್ಲಿಗೆ ಹೋದ್ರೆ ಕೆಲಸ ಮಾಡಬಹುದು ಅಂತ ಹೇಳಿ ಲೆಟರ್ ಕೊಟ್ಟ ತಕ್ಷಣ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ನೀವು ಆದೇಶ ಮಾಡಿದ್ರು ಬೆಂಗಳೂರಿಗೆ. ಇಲ್ಲಿ ರೈತರ ಪರಿಸ್ಥಿತಿ ಏನಾಗುವುದು ಅಂತ ಯಾರು ವಿಚಾರ ಮಾಡಲಿಲ್ಲ. ಆ ಆದೇಶದಾಗ ಮತ್ತೊಂದು ಏನ್ ಮಾಡ್ತಾರೆ, ಈ ಕಚೇರಿಯನ್ನ ಇದು ಬೆಳಗಾವ್ ಹೋಗಂಗಿಲ್ರಿ, ಇದು ದಾವಣಗೆರೆಗೆ ಹೋಗುದು. ಯಾರಿಗೆ ನೀವು ಉಪಯೋಗ ಆಗಿಲ್ಲ ಅಂತ ಮಾಡಕ್ಕೆ ಅದರೊಳಗಡೆ ಬರೀತಾರ, ಅಸಹ್ಯ ಆಗ್ಬೇಕು ಇವ್ರಿಗೆಲ್ಲ, ನಾಚಿಕೆ ಆಗ್ಬೇಕು. ಈ ಪತ್ರದಾಗ ಬರೀತಾರ, ಈ ಕಚೇರಿಯಲ್ಲಿ ಹಿಂದೆ ನಡೆದ ಕಾನೂನು ಬಾಹಿರ ಘಟನೆಗಳು ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ತನಿಖೆ ಚಾಲ್ತಿ ಒಳಗೈತಿ. ಕೆಲವೊಂದಿಷ್ಟು ಜನ ಮಧ್ಯವರ್ತಿಗಳ ಹಾವಳಿ ಇಲ್ಲಿ ಹೆಚ್ಚಿಗೆ ಆಗಿದ್ದರಿಂದ ಇಲ್ಲಿ ಅಧಿಕಾರಿಗಳು ಯಾರು ಇದ್ದು ಕೆಲಸ ಮಾಡಕ್ ಒಲ್ಲೆ ಅಂತಾರ, ಪದೇ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರ ಅವರು ಅಂತೇಳಿ. ಸರ್ಕಾರದ ಹಿರಿಯ ಅಧಿಕಾರಿಗಳು ಇಂಥದ್ದೊಂದು ಪತ್ರ ಬರೀತಾರ, ಸರ್ಕಾರದಿಂದ ಒಂದು ಪತ್ರ ಬರ್ತಕ್ಕಂತ ಕೇಳಿದ್ರೆ ಸರ್ಕಾರ ನಾಚಿಕೆ ಪಡುವಂತ ಕೆಲಸ ಇದು. ಯಾಕಂತ ಕೇಳಿದ್ರೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅಧಿಕಾರಿಗಳ ಮೇಲೆ ಕಂಟ್ರೋಲ್ ತೊಗೊಳಕ್ ಇವ್ರಿಗೆ ಆಗುದಿಲ್ಲ ಅಂತ ಕೇಳಿದ್ರೆ ಮಧ್ಯವರ್ತಿಗಳ ಹಾವಳಿ ಬಹಳ ಆಗತ್ತಂತ. ಮಧ್ಯವರ್ತಿಗಳಿಗೆ ರೈತರು ಕರ್ಕೊಂಡ್ ಬರ್ತಾರ, ಮಧ್ಯವರ್ತಿಗಳನ್ನ ಇಟ್ಕೊಂಡು ದುಡ್ಡು ಮಾಡಕ್ ಹೊಂಟವ್ರು ಯಾರು ಇಲ್ಲಿ? ನೀವು ಹೇಳ್ರಪ್ಪ, ಯಾರು ಅಧಿಕಾರಿಗಳು? ಹೌದಲ್ಲ, ಅಧಿಕಾರಿಗಳು ಮಧ್ಯವರ್ತಿಗಳನ್ನ ಇಟ್ಕೊಂಡಾಗ ಮಧ್ಯವರ್ತಿಗಳು ಬಂದು ರೈತರ ಶೋಷಣೆ ಮಾಡಿ, ರೈತರು ನಿಮ್ದು ಆ ಪೇಪರ್ ಇಲ್ಲ, ಈ ಪೇಪರ್ ಇಲ್ಲ, ಪಾಪ ಗೊತ್ತಾಗೋದಿಲ್ಲ, ತಿಳಿದಿರೋದಿಲ್ಲ ಒಂದಿಷ್ಟು ಮಂದಿಗೆ. ತಹಶೀಲ್ದಾರ್ ಕಚೇರಿ ಒಳಗಡೆ ಇಲ್ಲೇ ಸೇರಿ 4% ದುಡ್ಡು ಕೇಳ್ತಾರ ಅಂತ ಹೇಳಿ ನಾವು ಅವಾಗಿಂದನೂ ಹೊಯ್ಕೊಳಕತ್ತೀವಿ. ಅದು ಗಮನ ಕೊಡ್ಲಿಲ್ಲ. ಈಗ ಇಲ್ಲಿ ಇಡಿ ಅಂತ ಹೇಳಿ ಬರ್ದಾರ, ಆ ಹೋರಾಟ ಮಾಡೋದವ್ರು ನಾವು ನಮ್ಮ ಸಂಘಟನೆಯಿಂದ ಮಾಡಿದ್ವಿ. ನಾವು ಅದು ಇಡಿಗೆ ಹೋತು, ಬಹಳ ಮಂದಿ ಜೈಲಿಗೆ ಹೋದು. ಇಡಿ ಚಾರ್ಜ್ ಶೀಟ್ ಹಾಕಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ದವರು ಚಾರ್ಜ್ ಶೀಟ್ ಮಂಗಳೂರು ನ್ಯಾಯಾಲಯದೊಳಗಡೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿ 6 ತಿಂಗಳಕ್ಕೂ ಮೇಲ್ಪಟ್ಟು ಹೋಗೈತಿ. ಈಗ ಚಾರ್ಜ್ ಶೀಟ್ ಹಾಕಿಬಿಟ್ಟಾರ ಅವರು, ಅವ್ರದ್ದು ಎನ್ಕ್ವೈರಿ ಕ್ಲೋಸ್ ಆಗೈತಿ. ಇವರು ಕಚೇರಿಯಲ್ಲಿರುವಂತ ಇವರ ಕೇಂದ್ರ ಕಚೇರಿ ಏನೈತಿ, ಎಂ ಬಿ ಪಾಟೀಲ್ ಕೂಡ್ತಾರಲ್ಲ, ಕೇಂದ್ರ ಕಚೇರಿ ಎಂ ಬಿ ಪಾಟೀಲ್ರ ಆಫೀಸಿಂದ ಬರೋಬ್ಬರಿ ಒಂದು 10 ಮೀಟರ್ ದೂರದಾಗ ಒಬ್ಬ ಅಧಿಕಾರಿ ಆಫೀಸ್ ಐತಿ, ಸ್ಪೆಷಲ್ DC ದಯಾನಂದ ಭಂಡಾರಿ ಅಂತೇಳಿ. ಅವನನ್ನು ಕೂಡ ಇಡಿ ಅವರು ಆರೋಪಿ ಮಾಡ್ಯಾರ. ಅದನ್ನು ಕುರಿತು 4 ಪತ್ರ ಬರೆದೇನೆ ನಾನು ಹಿರಿಯ ಅಧಿಕಾರಿಗಳಿಗೆ, ಎಂ ಬಿ ಪಾಟೀಲ್ರಿಗೆ 4 ಪತ್ರ ಬರೆದೇನೆ. ಅದಕ್ಕೆ ಒಂದು ರಿಪ್ಲೈ ಕೂಡ ಇವತ್ತಿಗೂ ಕೂಡ ಇವರಿಗೆ ಕೊಡಕ್ ಆಗವಲ್ರ, ನಾಚಿಕೇಡಿಗಳಿಗೆ ಒಂದು ಪತ್ರಕ್ಕೆ ಒಂದು ರಿಪ್ಲೈ ಕೊಡಕ್ಕಾಗ ಇವ್ರು ಬರೀತಾರ. ಅಂದ್ರೆ ಇವರು ಇಡಿ ಎನ್ಕ್ವೈರಿ ನಡೆದೈತಿ, ಮಧ್ಯವರ್ತಿಗಳ ಹಾವಳಿ ಐತಿ, ಅದಕ್ಕೆ ಇಲ್ಲಿ ಜನ ಪ್ರಶ್ನೆ ಮಾಡಕತ್ತಿದ್ರ ಅರ್ಥ ಏನು? ಜನ ನಮ್ಮನ್ನು ಪ್ರಶ್ನೆ ಮಾಡಕತ್ತಾರ, ಇಲ್ಲಿ ರೊಕ್ಕ ತಗೊಳಕತ್ತೀರ ಅಂತ ಹೇಳಿ
ನಮಗೆ ಇರಿಸ್ಮೂರು ಸಾಕಾಗತ್ತ ಇಲ್ಲಿ ಸಗಣಿ ತಿನ್ನಾಕ ಅದಕ್ಕೆ ಆಫೀಸ್ ಶಿಫ್ಟ್ ಮಾಡ್ತೀವಿ ನಾವು ಇಂಡೈರೆಕ್ಟ್ ಆಗಿ. ಸಗಣಿ ತಿನ್ನಾಕ ತೊಂದರೆ ಆಗಿದ್ದಕ್ಕೆ ಆಫೀಸ್ ಶಿಫ್ಟ್ ಆಗತೈತಿ ಬಿಟ್ರೆ. ಹಿರಿಯ ಹೋರಾಟಗಾರ ವೀರಯ್ಯ ಚಿಕ್ಮಠ್ ಮಾತನಾಡಿ, ಈ ಭಾಗದ ಜನಪ್ರತಿನಿಧಿಗಳು ಯಾಕೆ ಮೌನವಾಗಿದ್ದಾರೆ? ರೈತರ ಹಿತ ಕಾಯಬೇಕಾದವರು ಕಚೇರಿಯನ್ನ ಉಳಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಉತ್ತರ ಕರ್ನಾಟಕದ ಹಿತಾಸಕ್ತಿಯನ್ನ ಬಲಿಗೊಡಲು ನಾವು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು. ಒಟ್ಟಿನಲ್ಲಿ ಧಾರವಾಡದಲ್ಲಿ ಕೆಐಎಡಿಬಿ ಕಚೇರಿ ಸುತ್ತಮುತ್ತ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಣದಂತಿದ್ದು, ಸರ್ಕಾರ ಆದೇಶ ಹಿಂಪಡೆಯದಿದ್ದರೆ ಹೋರಾಟ ತೀವ್ರ ಸ್ವರೂಪ ಪಡೆಯುವ ಲಕ್ಷಣಗಳು ಕಾಣುತ್ತಿವೆ. ಈ ಅಹೋರಾತ್ರಿ ಧರಣಿಯಲ್ಲಿ ಶ್ರೀಶೈಲಗೌಡ ಕಮತರ್, ಕುಮಾರಗೌಡ ಪಾಟೀಲ್, ಶ್ರೀಕಾಂತ್ ಕ್ಯಾತಪ್ಪನವರ್, ಶಿವು ಬಳ್ಳಾರ, ವಿಠ್ಠಲ್ ಪೀರ್ಗಾರ್, ನೇತಾಜಿ ಪಾಟೀಲ್, ಗಂಗಪ್ಪ ಗಾಯಕ್ವಾಡ್, ಮಡಿವಾಳಪ್ಪ ಎಣಗಿ, ಬಸವರಾಜ್ ಚಳಗೇರೆ, ವಿಜಯ್ ಮಾದರ್, ಪುಂಡಲಿಕಪ್ಪ ದೊಡ್ಮನಿ, ಹನುಮಂತಪ್ಪ ಬೋಗೂರ್ ಸೇರಿದಂತೆ ನೂರಾರು ರೈತ ಮುಖಂಡರು ಭಾಗವಹಿಸಿದ್ದರು.